ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಉಕ್ಕಿಟ್ಟು ವರ್ಕ್ ಬ್ಲೌಸು, ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿರೋ ಬ್ಲೌಸು ಬ್ಯಾಕ್ ಉಕ್ಕಿಟ್ಟು ಸ್ಟಿಚ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಓಪನ್ನು ನನ್ನ ಸೈಡ್ ಇಟ್ಕೊಂಡು ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಸ್ಟ್ರೈಟಾಗಿ ಇರೋದಕ್ಕೆ ಎಡ್ಜಸ್ ಸಮ ಇರೋದಕ್ಕೆ ಒಂದು ಲೈನ್ ಅನ್ನೋದು ಹಾಕ್ಕೊಳ್ಳೋಣ. ನನ್ನ ಬ್ಯಾಕ್ ಉಕ್ಕು ಇಲ್ಲಿ ಸ್ಟಿಚ್ ಮಾಡೋದು, ಸೊ ಎಂಬ್ರಾಯ್ಡಿಂಗ್ ವರ್ಕ್ದು. ಹಾಗಾಗಿ ನಾನು ಬ್ಯಾಕ್ ಪಾರ್ಟಿಗೆ ಇವಾಗ ಕಟ್ಟಿಂಗ್ ಅನ್ನೋದು ಹೇಳ್ಕೊಡ್ತೀನಿ. ನೋಡಿ, 1/4 ಇಂಚ್ ಮಾರ್ಜಿನ್ನು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಮಾರ್ಜಿನ್ ಬಿಟ್ಟು ಒಂದು ಮಾರ್ಕಿಂಗ್ ಅನ್ನೋದು ಹಾಕ್ಕೊಳ್ಳಿ. ಈಗ ಬ್ಲೌಸ್ ತೊಗೊಂಡು ಬ್ಲೌಸ್ ಲೆಂತ್ ಇದೆ ಎಷ್ಟಿದೆ ಅಂತ ನಾವು ಇವಾಗ ಮೆಜರ್ಮೆಂಟ್ ತೊಗೊಳ್ಳೋಣ. ನೋಡಿ, ಬ್ಲೌಸ್ ಲೆಂತ್ ಇರೋದು 14.5 ಇದೆ. ನಮ್ಗೆ ರೆಡಿ 14.5 ಬೇಕು ಅಂದರೆ 1 ಇಂಚ್ ಆ್ಯಡ್ ಮಾಡಿಕೊಂಡು 15.5 ಲೆಂತ್ ಅನ್ನೋದು ತಗೋಬೇಕು. 15.5ಗೆ ಒಂದು ಮಾರ್ಕ್ ಮಾಡಿ, ಆ ಕಡೆಗೂ ಸಹ 15.5ಗೆ ಒಂದು ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಬ್ಲೌಸಲ್ಲಿ ವೇಸ್ಟ್ ಮೆಜರ್ಮೆಂಟು ಮಾಡೋಣ. ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿ. ಕಾಜಾಪಟ್ಟಿನ ಈ ರೀತಿ ಇಟ್ಕೊಳ್ಳಿಲ್ಲ ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ. ಕಾಜಾಪಟ್ಟಿನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಟೇಪ್ನ ಮತ್ತು ಬ್ಲೌಸ್ನ ಸ್ವಲ್ಪ ಟೈಟಾಗಿ ಇಟ್ಕೊಂಡು ನೀವು ಮೆಜರ್ಮೆಂಟ್ ತೊಗೊಂಡು ಹೋಗಬೇಕು. ನೋಡಿ, 29.5 ಬಂದಿದೆ. 29.5 ನಾವು ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 7.25 ಬರುತ್ತೆ. ಈ ರೀತಿ ನೀವು ಟೇಪನ್ನು ಫೋಲ್ಡಿಂಗ್ ಮಾಡಿಕೊಂಡು ಸಹ ತಗೋಬೋದು. ನೋಡಿ, 14.25 ಬಂದಿದೆ. 14.25ಗೆ 1 ಇಂಚ್ ಡಾಟ್ಗೆ 2 ಇಂಚಸ್ಸು ಎಕ್ಸ್ಟ್ರಾಗೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಇಷ್ಟಾದಮೇಲೆ ನಾವಿವಾಗ ಚೆಸ್ಟ್ ಮೆಜರ್ಮೆಂಟನ್ನು ತೊಗೋಬೇಕು ಬ್ಲೌಸಲ್ಲಿ. ಸೊ ಬ್ಲೌಸ್ನ ಈ ಥರ ನೋಡಿ ಈ ರೀತಿ ಇಟ್ಕೊಂಡು ಈ ಆರ್ಮೋಲ್ ಕಂಕಳಿಂದ ಆ ಕಂಕಳವರೆಗೂ ಈ ರೀತಿ ಸ್ವಲ್ಪ ಬಟ್ಟೆನ ಟೈಟಾಗಿ ಇಟ್ಕೊಂಡು, ತುಂಬ ಎಳಿಬೇಡಿ, ಟೈಟಾಗಿ ಇಟ್ಕೊಂಡು ನೀವು ಮೆಜರ್ಮೆಂಟನ್ನು ತೊಗೋಬೇಕು. ನಿಮ್ಗೆ ಎಷ್ಟು ಬಂತು? 8.25 ಬಂತು. 8.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಹಾಕ್ಕೊಂಡು 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಈಗ ನಾವು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ತೊಗೊಳ್ಳೋಣ. ನಮಗಿಲ್ಲಿ ಆರ್ಮೋಲ್ ರೌಂಡು 9 ಬೇಕು. ಸೊ ನಾನಿಲ್ಲಿ 6.5ನ ಆರ್ಮೋಲ್ ಡೌನಿಗೆ ತಗೋತೀನಿ. ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋತೀನಿ. ಈಗ ನಾನು ನೆಕ್ ವಿಡ್ತ್ ಎಷ್ಟು ಬೇಕು ಅಂತ ನೋಡೋಣ. ನೋಡಿ, ನೆಕ್ ಈ ರೀತಿ ಇಟ್ಕೊಂಡು ಬ್ಲೌಸ್ನ ಇಲ್ಲಿಂದ ಅಲ್ಲಿಗೆ ಮೆಜರ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರಾಡ್ ಆಯಿತು, ಇನ್ನು ಸ್ವಲ್ಪ ಈ ರೀತಿ ಇಟ್ಟು ಮೆಜರ್ಮೆಂಟ್ ತೊಗೊಂಡ್ರೆ ನಮಗೆ 5 ಬರುತ್ತೆ. ಅಂದರೆ 2.5 ನಮಗೆ ನೆಕ್ ವಿಡ್ತು. ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಏನು ಮಾರ್ಕಿಂಗ್ ಮಾಡಿದ್ದೀರೋ ಅದನ್ನು ಬಿಟ್ಟು ನೀವು ಈ ಕಡೆ 2.5 ತೊಗೋಬೇಕು. ನೋಡಿ, ನಮಗೆ ಶೋಲ್ಡ್ರ್ ಜಸ್ಟ್ 2 ಬೇಕಷ್ಟೇ. ನಾವಿಲ್ಲಿ 2.25 3 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ. ಸೇಮ್ ಇಲ್ಲಿ ಅಲ್ಲೂ 5.25 ನೆಕ್ ವಿಡ್ತು ಪ್ಲಸ್ ಶೋಲ್ಡರ್ ಸೇರಿಸಿ 5.25ಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ಈಗ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಇದು ಅಷ್ಟೇ, ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ಆರ್ಮೋಲ್ ರೌಂಡ್ ತಗೊಳಕ್ಕೆ ನಾವು 1/4 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಹಾಕ್ಕೊಳ್ಳಿ. ಇದು ನೋಡಿ, 6.5ಅಲ್ಲಿ ಅರ್ಧ 3.25 ಇಲ್ಲಿ ಈ ಥರ ಕರ್ವ್ ಸ್ಕೇಲಿಟ್ಟು ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡು ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ನ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡಿದ್ದಾದಮೇಲೆ ಈಗ ನಾವು ನೆಕ್ ಮೆಷರ್ಮೆಂಟನ್ನು ತಗೊಳ್ಳೋಣ. ನೆಕ್ ಡೀಪ್ ಎಷ್ಟಿದೆ ಅಂತ ನೋಡಿ. ಆರ್ಮೋಲ್ ಗ್ರೌಂಡ್ ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಎಷ್ಟು ಬಂತೆ? 8.25 ಬಂತು. ನೋಡಿ, ನಾವು ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಇಲ್ಲಿಗೆ ಬರುತ್ತೆ ನಮ್ಮ ಬಟ್ಟೆ. ಸೊ ಇಲ್ಲಿಂದ 1/2 ಇಂಚಿಗೆ ನಾವು ಸ್ಟಿಚ್ ಹಾಕಿದ್ರೆ ಇಲ್ಲಿಂದ ಒಂದು ತಗೊಳ್ಳೋಣ. ನೋಡಿ, 1/2 ಇಂಚ್ ಈ ಕಡೆ ಬಿಟ್ಟು ಲೆಕ್ಕ ಹಾಕ್ಕೊಂಡ್ರೆ ನಮಗೆ 9 ಬರಬೇಕು. ನೋಡಿ, ಕರೆಕ್ಟಾಗಿ 9 ಬರುತ್ತೆ. ನಮ್ಗೆ ಆರ್ಮೋಲು ಪ್ರಾಬ್ಲಮ್ ಇಲ್ದಂಗೆ ಕರೆಕ್ಟಾಗಿ ಬರುತ್ತೆ. ಈಗ ನಾವೇನು ಮಾಡಬೇಕು? ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಬಾಟಮಲ್ಲಿ ನಿಮ್ಮ ಕ್ಲಾತ್ ಯಾವ ರೀತಿ ಎಷ್ಟಿದೆ
3.25 ಇದೆ, 3.25 ಇದೆ. ನಾನು ಅದಕ್ಕೆ ಎಕ್ಸ್ಟ್ರಾ 1/4 ಇಂಚ್ ಆ್ಯಡ್ ಮಾಡ್ತೀನಿ. 1/4 ಇಂಚು ನೆಕ್ಗೆ, 1/2 ಇಂಚು ಬಾಟಮಲ್ಲಿ ಮಾರ್ಜಿನ್ಗೆ ನೋಡಿ 3ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಡ್ರಾ ಮಾಡೋಣ. 12 ಇಂಚ್ ಇದೆ ಇದು ಡೀಪು. ಈ ರೀತಿ ಒಂದು ರೌಂಡ್ ಶೇಪ್ ಕೊಡೋಣ. ಈಗ ನಾನು ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಮಾಡಿಸಿದ್ದೀನಿ. ಸೊ ಅಲ್ಲಿ ನಾನು ಬ್ಯಾಕ್ ಬಟನ್ ಇಡಬೇಕು ಅಂತ ಹೇಳಿದ್ದಾರೆ ಎಂಬ್ರಾಯ್ಡಿಂಗ್ ವರ್ಕಲ್ಲಿ. ಸೊ ಅದನ್ನು ನಾನು ಇವಾಗ ಕಟ್ ಮಾಡ್ತಾ ಇರೋದು. ನೋಡಿ ಮಾರ್ಕಿಂಗ್ ಮುಗೀತು. ಈಗ ನಾನು ಡಾಟ್ ಮಾರ್ಕ್, ಬ್ಯಾಕ್ ಸೈಡ್ ಡಾಟ್ ಮಾರ್ಕ್ನ ಮಾರ್ಕ್ ಮಾಡ್ಕೋತೀನಿ. ಶೋಲ್ಡರ್ ಸ್ಟ್ರೈಟಾಗಿ ಹಿಂಗೆ ಇಟ್ಕೊಳ್ಳಿ. ಅಲ್ಲಿಂದ ಡಾಟ್ ಮಾರ್ಕ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಹಾಕ್ಕೊಳ್ಳಿ. ನೀವು ಮೆಜರ್ಮೆಂಟ್ ಬ್ಲೌಸ್ ಎತ್ಕೊಂಡು ನೋಡಿ ಡಾಟ್ ಮಾರ್ಕ್ ಎಷ್ಟು ಉದ್ದ ಇದೆ ಅಂತ. ನೋಡಿ 5 ಇದೆ ನಮಗಲ್ಲಿ. ನಾವು 5ಗೆ ಒಂದು ಮಾರ್ಕಿಂಗ್ ಅನ್ನೋದು ಹಾಕ್ಕೊಳ್ಳೋಣ. ಇಷ್ಟಾದಮೇಲೆ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ಆ ಡಾಟ್ ಪಾಯಿಂಟ್ನ ಫಿನಿಶ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನಾನು ಸೈಡಲ್ಲಿ ಒಂದು 1/4 ಇಂಚಷ್ಟು ಡೌನ್ ಮಾಡಿ ತೊಗೊತೀನಿ ಆ ಕಡೆಗೆ. ಇಷ್ಟು ಮಾರ್ಕಿಂಗ್ ಬ್ಯಾಕದು ಮುಗೀತು. ಈಗ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಳ್ಳೋಣ. ನಾನು ನೆಕ್ ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ. ನೆಕ್ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ನೆಕ್ನ ಕಟ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಮುಗೀತು. ಈಗ ನಾನು ಮೇನ್ ಪೀಸ್ನ ಲೈನಿಂಗ್ ಹಾಕಿ ಮೇನ್ ಪೀಸು ಕಟ್ ಮಾಡ್ಕೋತೀನಿ. ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ವರ್ಕ್ ನೀವೇನು ಮಾಡಿಸಿದ್ರೆ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ವರ್ಕ್ ಮಾಡಿರೋದು ಸಹ ಇದಕ್ಕೆ ಸಮ ಇರಬೇಕು. ನೀಟಾಗಿ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸೆಟ್ ಮಾಡಿ. ನೋಡಿ ಈ ಥರ ಬ್ಯಾಕೂ ವರ್ಕ್ ಬಂದಿರಬೇಕು. ಸೊ ಹಂಗೆ ನೀಟಾಗಿ ಸೆಟ್ ಮಾಡಿಕೊಂಡು ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಅದ್ರ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡ್ಕೋಬೇಕಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಮತ್ತು ಕಟ್ ಮಾಡ್ಕೊಳ್ಳಿ. ವರ್ಕ್ ಬ್ಲೌಸಸ್ಸು ಎಂಬ್ರಾಯ್ಡಿಂಗ್ ವರ್ಕ್ ಆಗಿರ್ಬೋದು ಮತ್ತು ಹ್ಯಾಂಡ್ ವರ್ಕ್ ಆಗಿರ್ಬೋದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು. ವರ್ಕ್ ಅನ್ನೋದು ನಮ್ಗೆ ಸ್ವಲ್ಪ ಸೈಡ್ಗೆ ಹೋದ್ರೂ ಬ್ಲೌಸು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಕಟ್ಟಿಂಗ್ ನಮ್ಮದು ಮುಗೀತು. ಈಗ ಸ್ಟಿಚಿಂಗು ಯಾವ ರೀತಿ ಅಂತ ನೋಡೋಣ. ನೋಡಿ ಈಗ ನಾನು ಈ ಮೇನ್ ಪೀಸ್ನ ವರ್ಕ್ ಮಾಡಿಸಿರೋದನ್ನು 2 ಪೀಸಸ್ಸಾಗಿ ಕಟ್ ಮಾಡ್ಕೋತೀನಿ. ಮಿಡ್ಲಿಗೆ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು 2 ಪೀಸಸ್ಸಾಗಿ ಕಟ್ ಮಾಡ್ಕೋತೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಎದುರು ಬದ್ರು ಹಾಕ್ಕೊಂಡು ಲೈನಿಂಗು ಸಹ ಅದೇ ರೀತಿ ಎದುರು ಬದ್ರು ಬರೋ ಥರ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎದುರು ಬದ್ರು ಬರೋ ಥರ ಟ್ಯಾಪ್ ಟ್ಯಾಪ್ ಮಾಡಿಕೊಂಡ್ರೆ ಆ ಮಾರ್ಕಿಂಗು ಬ್ಯಾಕ್ ಸೈಡ್ ಪೀಸಿಗೂ ಅಂಟ್ಕೊಳ್ಳುತ್ತೆ ಅಂತ. ನೋಡಿ ಈ ರೀತಿ ಹಾಕ್ಕೊಂಡು ನೀವು ವರ್ಕ್ ಏನು ಮಾಡಿದಾರೋ ನೆಕ್ಗೆ ಅದ್ರ ಮೇಲೇ ನೀವು ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ. ನೀಟಾಗಿ ಈ ರೀತಿ ಇಟ್ಕೊಂಡ್ಮೇಲೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಟ್ಟಿಂಗ್ಸಲ್ಲಿ ಸ್ಟಿಚಿಂಗಲ್ಲಿ ಯಾವುದೇ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ಆ ವರ್ಕ್ ಪಕ್ಕದಲ್ಲೇ ನಾವು
ಸ್ಟಿಚ್ ಅನ್ನೋದು ನೀವು ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಸೊ ನಾನು ಹಂಗೆ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಬಿಗಿನರ್ಸ್ ಆದರೆ ಗುಂಡು ಪಿನ್ನ ನೀಟಾಗಿ ಒಂದು 3-4 ಗುಂಡು ಪಿನ್ಸ್ ಎಲ್ಲ ಹಾಕಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಸ್ಟಿಚ್ಚಿಂಗ್ ಅನ್ನೋದು. ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಲೈನಿಂಗಲ್ಲಿ ಕಾಣ್ತಾ ಇದೆ ನನಗೆ ವರ್ಕು ಅನ್ನೋದು. ಸೊ ಹಾಗಾಗಿ ನಾನು ಈ ರೀತಿ ಉಲ್ಟಾ ಇಟ್ಕೊಂಡು ಹಾಕ್ತಾಯಿದ್ದೆ ನೋಡಿ. ಈಗ ಉಲ್ಟಾ ಮಾಡ್ಕೊಳ್ಳಿ. ಈಗ ವರ್ಕ್ ಪಕ್ಕನೇ ಬಿದ್ದಾಯ್ತಾ ಸ್ಟಿಚ್ಚು ಅಂತ ನೋಡಿ, ವರ್ಕ್ ಪಕ್ಕನೇ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಡಬಲ್ ಸ್ಟಿಚ್ಚು. ಇನ್ನೊಂದು ವಿಷಯ ನೋಡಿ, 200 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನನಗೆ ಆಸೆ. ಅದಕ್ಕೆ ನಮ್ಮ ವಿಡಿಯೋ ನೋಡೋರು ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಹಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಲೈಕು ನಂಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದ ಹೇಳ್ತೀನಿ ನಾನು. ಥ್ಯಾಂಕ್ ಯು ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. 200 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ಈ ರೀತಿ ನೀಟಾಗಿ ಎರಡು ಪೀಸ್ಗೂ ಈ ರೀತಿ ಸ್ಟಿಚ್ ಆದಮೇಲೆ ಈ ಒಂದು 1/4 ಇಂಚ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. 1/4 ಇಂಚಷ್ಟು ಮಾರ್ಜಿನ್ ಕಂಪಲ್ಸರಿ ಬಿಡಲೇಬೇಕು. 1/4 ಇಂಚ್ ಮಾರ್ಜಿನ್ ಬಿಟ್ಟಾದಮೇಲೆ ನೀವು ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋಬೇಕು. ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಬಟ್ಟೆ ಅನ್ನೋದು ಟರ್ನ್ ಆಗುತ್ತೆ. ಸೊ ಹಾಗಾಗಿ ಕಟ್ ಮಾರ್ಕ್ಸ್ ಕಂಪಲ್ಸರಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ರಿ. ನೋಡಿ, ಒಂದೇ ಸಲಿಗೆ ಫೋಲ್ಡಿಂಗಲ್ಲೇ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದ್ಬಿಡುತ್ತೆ. ಇದು ಅಷ್ಟೇ 1/4 ಇಂಚ್ ಮಾರ್ಜಿನ್ ಬಿಟ್ಟು ನೀವು ಕ್ಲಾತ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡಿ ಕಟ್ ಮಾರ್ಕ್ಸ್ ಇಟ್ಟು ಬಟ್ಟೆನಾಗೆ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಕೈಯಲ್ಲೇ ಈ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಅದ್ರ ಮೇಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕೀಗ. ನೋಡಿ, ನೀಟಾಗಿ ನಿಧಾನವಾಗಿ ಸ್ಟಿಚ್ ಹಾಕಿ. ಚೈನ್ಸ್ ಲೈನ್ ಇರುತ್ತೆ. ಸೊ ಹಾಗಾಗಿ ನೀಡ್ಲ್ ಅದ್ರ ಮೇಲೆ ಬಿದ್ದರೆ ಚೈನ್ಸ್ ಲೈನ್ ಒಡೆದೋಗುತ್ತೆ ಆ ಒಂದು ಬೀಟ್ಸ್ ಅನ್ನೋದು. ಸೊ ಹಾಗಾಗಿ ನಿಧಾನವಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಇದು ಮುಗೀತು. ಇನ್ನೊಂದ್ರ ಮೇಲೂ ಸಹ ಅದೇ ರೀತಿ ಚೈನ್ಸ್ ಲೈನ್ ಪಕ್ಕದಲ್ಲೇ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಕ್ಲಾತ್ ತಿಕ್ಕಾಗಿರೋದ್ರಿಂದ ಥ್ರೆಡ್ ಕಟ್ ಆಗಿಬಿಡುತ್ತೆ. ಈ ರೀತಿ ವರ್ಕ್ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದಾದ್ಮೇಲೆ ನಾವೀಗ ಸುತ್ತು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಲೈನಿಂಗ್ ಮೇಲೇ ಸುತ್ತು ಅಟ್ಯಾಚ್ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು ಪೀಸು ಸಹ ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು.
ನಂಗೆ ನೋಡಿ ಸ್ವಲ್ಪ ರಿಂಕಲ್ ಆದಂಗಿದೆ ಅಲ್ಲಿ, ಸೊ ಹಾಗಾಗಿ ನಾನು ಆ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೋತೀನಿ. ಕ್ಲಾತ್ ತುಂಬ ಸ್ಮೂತಾಗಿರೋದ್ರಿಂದ ರಿಂಕಲ್ ಥರ ಬರ್ತಾಯಿದೆ, ಸೊ ಹಂಗಾಗಿ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಈ ರೀತಿಯಾಗಿ ಸುತ್ತ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಇಲ್ಲಿ ನೋಡಿ ಇದಿದೆ ಏನಿದೆ ಬೀಡ್ಸ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಹಾಕೋಬೇಕು. ನೋಡಿ ಅಲ್ಲ ಸ್ಟೋನ್ ಇತ್ತು, ಈಗ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಮೇನ್ ಪೀಸ್ನ ಕಟ್ ಮಾಡ್ಕೊಂಬಿಡೋಣ. ಎರಡು ಪೀಸಲ್ಲೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನು ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ನೀಟಾಗಿ ಬಂದೈತಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನನ್ನಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಈ ನೆಕ್ ಪೀಸ್ ಏನು ಕಟ್ ಮಾಡಿದ್ದೀನೋ ಅದರಲ್ಲೇ ಉಕ್ಸ್ಪಟ್ಟಿಗೆ ಕ್ಲಾತ್ ಅನ್ನೋದೊಂದು 2 ಇಂಚಸ್ ಅಷ್ಟು ನಾನು ಕಟ್ ಮಾಡ್ಕೋತೀನಿ. ನೋಡಿ ಈಗ ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಟೋನ್ ಏನಾದರೂ ಇದ್ದರೆ ಅದನ್ನ ತೆಗೆದುಬಿಡಿ, ನೀಡ್ಲು ಮುರಿದೋಗುತ್ತೆ. ಸೊ ಹಾಗಾಗಿ ನನಗಲ್ಲೊಂದು ಸ್ಟೋನ್ ಇತ್ತು, ಸ್ಟಿಚ್ ಬರೋ ಜಾಗದಲ್ಲಿ ಆ ಸ್ಟೋನ್ನ ನಾನು ರಿಮೂವ್ ಮಾಡಿದೆ. ನೀವು ಸ್ಟೋನ್ಸು ಈ ಥರ ವರ್ಕ್ ಬಂದಿರೋವಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು, ನೀಡ್ಲು ಮುರಿದೋಗುತ್ತೆ. ಸ್ಟೋನ್ ಮೇಲೆ ಏನಾದರೂ ನೀಡ್ಲು ಬಂದರೆ ಸೂಜಿ ಮುರಿದೋಗುತ್ತೆ. ನೋಡಿ ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ ಇಲ್ಲಿ ತುಂಬ ತಿಕ್ಕಾಗಿ ಬರುತ್ತೆ, ಸೊ ವರ್ಕ್ ಇರೋದ್ರಿಂದ ನಾನು ಬಾಟಮಿಂದನೇ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಇಷ್ಟು ಹಾಕ್ಕೊಂಡು ನಾನು ಸೊ ಅಲ್ಲಿಗೆ ಎಂಡ್ ಮಾಡ್ತೀನಿ, ಅಲ್ಲಿಗೆ ಲಾಸ್ಟ್ ಮಾಡ್ತೀನಿ. ಅಲ್ಲಿ ತುಂಬ ತಿಕ್ಕಾಗಿರೋದಕ್ಕೆ ಸ್ಟಿಚ್ ಹಾಕೋಕ್ಕಾಗಿಲ್ಲ, ಸೊ ನಾನು ಅದನ್ನು ಕೈಯಲ್ಲೇ ಸ್ಟಿಚ್ ಹಾಕ್ಕೋತೀನಿ. ಇಲ್ಲಿ ಕೈಯಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಈಗ ಕಾಜಾಪಟ್ಟಿಗೆ ನೆಕ್ ಪೀಸ್ದೆ ಲೈನಿಂಗು ಮತ್ತು ಮೇನ್ ಪೀಸ್ನ 2.5 ಇಂಚಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಮೇನ್ ಪೀಸ್ಗೊಂದು ಅಟ್ಯಾಚ್ ಕೊಡ್ತೀನಿ. ನೀವು ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. 2.5 ಇಂಚಿಗೆ ನೋಡಿ ಈ ಥರ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಡ್ತೀನಿ. ಬ್ಲೌಸ್ ಪೀಸ್ಗೆ ಒಂದು ಅಟ್ಯಾಚ್ ಮಾಡ್ಕೊತೀನಿ. ಕಾಜಾಪಟ್ಟಿಗೆ ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾನು ಅದನ್ನು ಮೇನ್ ಪೀಸ್ಗೆ ಅಟ್ಯಾಚ್ ಮಾಡಿ ಕೊಡ್ತಾಯಿದ್ದೀನಿ. ಫ್ರಂಟ್ ಹುಕ್ಕೆ ಹಾಕಿದರೆ ನಾನು ಲೈನಿಂಗ್ನೇ ಕಾಜಾಪಟ್ಟಿ ಕೊಟ್ಬಿಡ್ತಾಯಿದ್ದೆ. ಬ್ಯಾಕ್ ಹುಕ್ ಆಗಿರೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕಾಣಬೇಕು ಅಂತ ನಾನು ಬ್ಲೌಸ್ ಪೀಸ್ದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಇಟ್ಟು ಮೇನ್ ಪೀಸ್ ಮೇಲೆ ಕಾಜಾಪಟ್ಟಿದ ಪೀಸು ಕೆಳಗಡೆ ಇಟ್ಟು ನೀವು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಇಷ್ಟಾದಮೇಲೆ ನೀವು ಮೇಲೇನು ಕ್ಲಾತ್ ಫೋಲ್ಡ್ ಮಾಡಿಕೊಂಡು ಸೈಡು 1/2 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮೇಲೆ ಸ್ಟಿಚ್ ಅನ್ನೋದು ಹಾಕ್ಬೇಕು. ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಮೇಲೆ ಫೋಲ್ಡ್ ಮಾಡಿರೋ ಬಟ್ಟೆ ಮೇಲೂ ಸಹ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಆ ವರ್ಕ್ ಮೇಲೆ ತಿಕ್ಕಾಗಿರೋದ್ರಿಂದ ಬಟ್ಟೆ ಸೊ ಥ್ರೆಡ್ ಅನ್ನೋದು ನಮಗೆ ಕಟ್ ಆಗ್ತಾಯಿದೆ. ಇಷ್ಟಾದಮೇಲೆ ಈಗ ನಾವು ಮತ್ತೊಂದು ಫೋಲ್ಡ್ ಮಾಡಿಕೊಂಡು
ಕಾಜಾ ಪಟ್ಟಿನ ಫಿನಿಶ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇನ್ನೊಂದು ಫೋಲ್ಡ್ ಮಾಡಿ ನೀಟಾಗಿ ಸೆಟ್ ಮಾಡಿಕೊಂಡು ಫಿನಿಶಿಂಗ್ ಕೊಡೋಣ. ನೋಡಿ, ಅದು ತಿಕ್ಕಾಗಿರೋದ್ರಿಂದ ಬಟ್ಟೆ ದಾರ ಮತ್ತೆ ಮತ್ತೆ ಕಟ್ ಆಗ್ತಾ ಇದೆ. ಇಷ್ಟಾದ್ಮೇಲೆ ದಾರ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ ಹಾಕೋಣ ಕಾಜಾ ಸ್ಟಿಚ್ ಮಾಡೋಕ್ಕೆ. ಇಷ್ಟಾದಮೇಲೆ ಎಕ್ಸ್ಟ್ರಾ ಏನಿದೆಯೋ ಬಾಟಮಲ್ಲಿ ಅದನ್ನ ಕಟ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನಾವಿವಾಗ ನೋಡಿ ಈ ರೀತಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಸ್ಟಿಚ್ ಇಟ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ಇರೋದಕ್ಕೆ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ಈಗ ನಾವು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಅದನ್ನ ಸ್ಟಿಚ್ ಮಾಡೋಣ. ಈ ರೀತಿ 1/2 ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿದ್ದೀವೋ ಅದನ್ನ ಡಾಟ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೇಮ್ ಅದೇ ರೀತಿ 1/2 ಇಂಚ್ ಮಾರ್ಜಿನಲ್ಲಿ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಮುಗೀತು. ಈಗ ನಾನು ಬಾಟಮ್ಗೆ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡೋಕ್ಕೆ ಲೈನಿಂಗಲ್ಲಿ 1 ಇಂಚು ಲೈನಿಂಗು 1 ಇಂಚಷ್ಟು ಬಟ್ಟೆ ಕಟ್ ಮಾಡಿಕೊಂಡು ನಾನು ಆ 1 ಇಂಚಲ್ಲಿ 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋತೀನಿ. ಇಷ್ಟಾದಮೇಲೆ ಈಗ ಬಾಟಮ್ಗೆ ನಾನು ಅದನ್ನು ಪಟ್ಟಿನ 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೋತೀನಿ. ನೋಡಿ 1/2 ಇಂಚಲ್ಲಿ ಬಿಟ್ಟು ಮುಂದಕ್ಕೆ, ಸೊ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಆ ಎಕ್ಸ್ಟ್ರಾ ಏನಕ್ಕೆ ಬಿಟ್ಟಿದ್ದೀವಪ್ಪ ಅಂದರೆ ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕೆ. ನಮ್ಗೆ ಇಲ್ಲಿ ಸೈಡೆಲ್ಲ ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇಲ್ಲ. ಸೊ ಫ್ರಂಟಲ್ಲಿ ಮಾತ್ರ 1/2 ಇಂಚ್ ಬಿಡಬೇಕು. ಯಾಕಂದರೆ ಬುಕ್ಸ್ ಪಟ್ಟಿ ಹತ್ರ ಕಾಜಾ ಪಟ್ಟಿ ಹತ್ರ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಲೈನಿಂಗ್ನ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಫೋಲ್ಡಿಂಗ್ ನೀಟಾಗಿ ಕೊಟ್ಟು ನಾವು ಫಿನಿಶಿಂಗ್ ಕೊಟ್ಕೊಬೋದು. ನೋಡಿ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನ ಕಟ್ ಮಾಡ್ಕೊಂಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ, ನಾನು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ. ಹಾಗೆ ನನ್ನ ಎಲ್ಲ ವ್ಯೂವರ್ಸು ಕೂಡ ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಂದನೇ ನಾನು ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದೇ ನಿಮ್ಮ ಸಪೋರ್ಟಿಂದ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಇದನ್ನು ಸಹ ಅದೇ ರೀತಿ ಲೈನಿಂಗ್ ಆ ಕಡೆ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ 1/2 ಇಂಚ್ ಇರೋದನ್ನ ಫೋಲ್ಡ್ ಮಾಡಿಕೊಂಡು ಆ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ನೀವು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಟಿಚ್ಚಲ್ಲೇ ಫಿನಿಶಿಂಗ್ ಕೊಟ್ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಿನಿಶಿಂಗ್ ಈ ಥರ ಇದೆ. ಥ್ಯಾಂಕ್ ಯು.